ಪಾಠದ ವಿಷಯ ಯಾವುದು? ಹಬ್ಬಗಳು. ಯಾವುದು? ಹಬ್ಬಗಳು. ಹಬ್ಬಗಳಂದ್ರೆ ಯಾವುವು? ನೋಡಿ ಇಲ್ಲಿ ಪ್ರಸಿದ್ಧ ಹಬ್ಬಗಳು. ಗಣೇಶ ಚೌತಿ, ಇದು ರಂಜಾನ್, ಇದು ದೀಪಾವಳಿ, ಇದು ಕ್ರಿಸ್ಮಸ್. ಗಣೇಶ ಹಬ್ಬಕ್ಕೆ ಏನಿಡ್ತಾರೆ? ಗಣೇಶನ್ನ ದೇವಸ್ಥಾನ ಹತ್ರ ಇಡ್ತಾರೆ. ಮತ್ತೆ ಮನೆಗಳಲ್ಲಿ ದೇವರ ಮನೆಯಲ್ಲಿ ಚಿಕ್ಕದನ್ನ ಇಟ್ಕೊಳ್ತಾರೆ. ಮತ್ತೆ 3 ದಿನ ಮತ್ತೆ 5 ದಿನ 9 ದಿನ ಹಂಗಿಟ್ಟು ಮತ್ತೆ ಮೆರವಣಿಗೆ ಮಾಡಿ ಮತ್ತೆ ಕಲರ್ ಎಲ್ಲ ಹಚ್ಕೊಳ್ತೀರಲ್ಲ, ಆ ಕಲರ್ ಎಲ್ಲ ಹಚ್ಕೊಂಡು ಮೆರವಣಿಗೆ ಮಾಡಿ ಮತ್ತೆ ಕೆರೆಗಳಲ್ಲಿ ಕುಂಟೆಗಳಲ್ಲಿ ಬಿಟ್ಟು ಬರ್ತಾರೆ. ದೊಡ್ಡವರೆಲ್ಲ ಚಿಕ್ಕವರೆಲ್ಲ ಹೋಗ್ಬಾರ್ದು. ಯಾಕೆ ಹೇಳಿ? ನೀರಿರುತ್ತೆ. ಮತ್ತೆ ನೀರಿನಲ್ಲಿ ಮುಳುಗ್ಬಿಟ್ರೆ ಹೆಂಗೆ? ನಿಮ್ಗೆ ಈಜ್ ಬರಲ್ವಲ್ಲ. ಈಜ್ ಬರುತ್ತಾ? ಸ್ವಿಮ್ಮಿಂಗ್ ಬರುತ್ತಾ ನಿಮ್ಗೆ? ಇನ್ನ ನೀವು ದೊಡ್ಡವರಾದ್ಮೇಲೆ ಕಲಿಯುವುದು ಅಲ್ವಾ? ಚಿಕ್ಕವರ ಬರಲ್ವಲ್ಲ. ನಿಜಾನ್ ಮರಿ ಅಲ್ವಾ? ಅದು ಗಣೇಶ ಹಬ್ಬ. ಸರಿನಾ? ಇಲ್ಲಿ ನೋಡಿ, ಇದೇನು? ದೀಪಾವಳಿ. ದೀಪಾವಳಿ ಹಬ್ಬಕ್ಕೆ ಏನ್ ಮಾಡ್ತಾರೆ? ದೀಪಾವಳಿ ಹಬ್ಬಕ್ಕೆ ಪಟಾಕಿಗಳನ್ನ ಸುಡ್ತಾರೆ. ಏನೇನು ಸುಡ್ತಾರೆ? ಪಟಾಕಿಗಳನ್ನ ಸುಡ್ತಾರೆ. ಪಟಾಕಿಗಳು ಸುಟ್ಟುವಾಗ ದೊಡ್ಡವರು ಇದ್ದಾಗ ನೀವು ಪಟಾಕಿಗಳನ್ನ ಸುಡ್ಬೇಕು. ಓಕೆನಾ? ಯಾಕೆ ಹೇಳಿ? ಗಾಯಗಳಾಗುತ್ತೆ. ಮತ್ತೆ ಬೆರಳುಗಳೆಲ್ಲ ಸುಟ್ಟು ಮತ್ತೆ ಗಾಯಗಳಾಗುತ್ತೆ. ಮತ್ತೆ ಬಟ್ಟೆಗಳೆಲ್ಲನೂ ಸುಡುತ್ತೆ. ಕೂದಲೆಲ್ಲನೂ ಬೆಂಕಿ ಇದಾಗುತ್ತೆ ಅಲ್ವಾ? ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀವೇನೆ ಪಟಾಕಿಗಳನ್ನ ಸುಡಬಾರ್ದು. ಓಕೆನಾ? ಸುಡ್ತೀರಾ? ಸುಡಬಾರ್ದು. ಓಕೆನಾ? ನೀವು ಜಾನ್ ಮಕ್ಳಲ್ವಾ? ಅದು ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬಕ್ಕೆ ಮತ್ತೆ ಏನೇನ್ ಮಾಡ್ತಾರೆ? ಕಜ್ಜಾಯಿಗೆಲ್ಲ ಮಾಡ್ತಾರೆ. ಇದು ಕ್ರಿಸ್ಮಸ್ ಹಬ್ಬವನ್ನ ಯಾರು ಮಾಡ್ತಾರೆ? ಕ್ರಿಸ್ಟಿಯನ್ಸ್ ಮತದವರು ಕ್ರಿಸ್ಮಸ್ ಹಬ್ಬವನ್ನ ಮನೆಗಳನ್ನ ಚೆನ್ನಾಗಿ ಅಲಂಕಾರ ಮಾಡಿ ಚೆನ್ನಾಗಿ ಚರ್ಚಲ್ಲೆಲ್ಲನೂ ಪ್ರಾರ್ಥನೆ ಮಾಡಿ ಇದು ಮಾಡ್ತಾರೆ ಅಲ್ವಾ? ಮತ್ತೆ ಇದ್ಯಾವುದು? ರಂಜಾನ್ ತಿಂಗಳಲ್ಲಿ ಮುಸ್ಲಿಮ್ರು ತಿಂಗಳೆಲ್ಲನೂ ಹಗಲೆಲ್ಲನೂ ಉಪವಾಸ ಇರ್ತಾರೆ. ಬೆಳಗ್ಗೆ 5 ಗಂಟೆಗೆ ಮತ್ತೆ ಸಂಜೆ ಸೂರ್ಯ ಮುಳುಗಿದ ಮೇಲೆ 6 ಗಂಟೆಗೆ ತಂಪಾಗಿ ಊಟ ಮಾಡ್ತಾರೆ. ಮತ್ತೆ ಹಗಲೆಲ್ಲನೂ ಎಂಜಿಲ್ ಕೂಡ ನುಗ್ಗೋದಿಲ್ಲ, ನೀರು ಕೂಡ ಕುಡಿಯುವುದಿಲ್ಲ. ಏನ್ ಮಾಡಲ್ಲ? ನೀರು ಕೂಡ ಕುಡಿಯಲ್ಲ. ತಿಂಗಳೆಲ್ಲ ಉಪವಾಸ ಇದ್ದು ಮತ್ತೆ ತಿಂಗಳ ಕೊನೆಯಲ್ಲಿ ಹೊಸ ಬಟ್ಟೆಗಳನ್ನ ಧರಿಸಿ ಚೆನ್ನಾಗಿ ಹಬ್ಬ ಮಾಡ್ತಾರೆ ಅವರು ಅಲ್ವಾ? ಹೌದೌದು. ಇದು ಯುಗಾದಿ. ಯುಗಾದಿ ಹಬ್ಬಕ್ಕೆ ಏನ್ ಮಾಡ್ತಾರೆ? ಬೇವು ಬೆಲ್ಲ ಪ್ರಸಾದ ಕೊಡ್ತಾರಲ್ವಾ ದೊಡ್ಡವರು? ಏನ್ ಕೊಡ್ತಾರೆ? ಬೇವು ಬೆಲ್ಲ. ಬೇವಿನ ಕಹಿ ಬಾಲಿನಲ್ಲಿ ಹೂವಿನ ನಸಗಂಪು ಚೂಸಿ ಜೀವ ಕಲೆಯ ತರುತ್ತಿದೆ ಅಂತ ನಾವ್ ಹೇಳ್ತೀವಲ್ವಾ? ಹೇಳ್ರಿ, ನೀವೇಳ್ರಿ. ಈಗ ಯುಗಾದಿ ಕಳೆದ್ರು ಮತ್ತೆ ಯುಗಾದಿ ಹಬ್ಬಕ್ಕೆ ಇನ್ನೇನ್ ಮಾಡ್ತಾರೆ? ಉಯ್ಯಾಲೆ ಹಾಕೊಂಡು ಉಯ್ಯಾಲೆಯಲ್ಲಿ ಆಡ್ತಾರೆ ಅಲ್ವಾ? ಯುಗಾದಿ ಹಬ್ಬಕ್ಕೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ನಾವು ಆಡ್ತಾ ಇದ್ವಮ್ಮ. ನೀವು ಆಡ್ತೀರಾ ಇಲ್ವಾ? ನಂಗೆ ಗೊತ್ತಿಲ್ಲ. ಆಡ್ತೀರಾ? ಹೌದಾ? ಓಕೆ. ಮತ್ತೆ ಇದೇನು? ದಸರಾ ಹಬ್ಬಕ್ಕೆ ಚೆನ್ನಾಗಿ ಕೆಲವರೆಲ್ಲನೂ ಇದು ಮೋಟಾರು ಗಾಡಿಗಳೆಲ್ಲ ಇರ್ತಾವಲ್ಲ, ಅದಕ್ಕೆಲ್ಲ ಪೂಜೆ ಮಾಡಿ ಬಸ್ಗಳೆಲ್ಲ ಪೂಜೆ ಮಾಡಿ ಚೆನ್ನಾಗಿ ಪೂಜೆ ಮಾಡಿ ದಸರಾನ್ನ ಮಾಡ್ತಾರಲ್ವಾ? ಮತ್ತೆ ಮೈಸೂರಲ್ಲಿ ಚೆನ್ನಾಗಿ ಮಾಡ್ತಾರೆ. ಎಲ್ಲಿ? ಮೈಸೂರಲ್ಲಿ. ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ. ಯಾವ್ದಿದು? ಸ್ವಾತಂತ್ರ್ಯ ದಿನಾಚರಣೆ. ಸ್ವಾತಂತ್ರ್ಯ ದಿನಾಚರಣೆಗೆ ಏನ್ ಮಾಡ್ತೀವಿ? ಧ್ವಜಾರೋಹಣ ಮಾಡಿ ಏನ್ ಮಾಡ್ತೀವಿ? ಮಾಡಿ ಮತ್ತೆ ಊರಿನ ಮೆರವಣಿಗೆ ಮಾಡಿ ಮತ್ತೆ ಸ್ಕೂಲಲ್ಲಿ ಹೋಗಿ
ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಮಾಡಲ್ವಾ? ಮಾಡ್ತೀವಲ್ವಾ? ಮತ್ತೆ ಗಣರಾಜ್ಯೋತ್ಸವಕ್ಕೆ ಏನ್ ಮಾಡ್ತೀವಿ? ಧ್ವಜಾರೋಹಣ ಮಾಡಿ ಮತ್ತೆ ಏನ್ ಮಾಡ್ತೀವಿ? ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಮಾಡ್ತೀವಲ್ವಾ? ಮತ್ತೆ ಸಂಕ್ರಾಂತಿಗೆ ಏನ್ ಮಾಡ್ತೀವಿ? ಗಾಳಿಪಟವನ್ನ ಆಡಿಸ್ತೀವಿ ಅಲ್ವಾ? ಮತ್ತೆ ದೊಡ್ಡವರೆಲ್ಲ ಏನ್ ಮಾಡ್ತಾರೆ? ಹಳ್ಳಿಗಳಲ್ಲಿ ದನಗಳನ್ನ ಚೆನ್ನಾಗಿ ಅಲಂಕಾರ ಮಾಡಿ ದೇವಸ್ಥಾನ ಹತ್ರ ಕರ್ಕೊಂಡು ಮೆರವಣಿಗೆ ಕರ್ಕೊಂಡೋಗಿ ಬರ್ತಾರಲ್ವಾ? ಏನ್ ಮಾಡ್ತಾರೆ? ದೇವಸ್ಥಾನ ಹತ್ರ ಹೋಗ್ತಾರೆ. ಮತ್ತೇನ್ ಮಾಡ್ತಾರೆ? ಎಳ್ಳು ಬೆಲ್ಲ ಎಲ್ಲ ಮಾಡ್ತಾರಲ್ವಾ? ಏನ್ ಮಾಡ್ತಾರೆ? ಎಳ್ಳು ಬೆಲ್ಲ ಮಾಡ್ತಾರೆ. ಹಬ್ಬಗಳಲ್ಲಿ ಚೆನ್ನಾಗಿ ತಿಂತೀರಾ ನೀವು? ಹಬ್ಬಗಳು ಮಾಡಿದಾಗ ತಿಂತೀರಾ ಇಲ್ವಾ? ಬೇರೆ ಬೇರೆ ಅಡಿಗೆಗಳೆಲ್ಲ ಮಾಡ್ತಾರಲ್ವಾ?